ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ನನಗೆ ಗೊತ್ತು ನೀವು ತಮ್ಲೈನ್ನ ನೋಡಿಬಿಟ್ಟು ವಿಡಿಯೋನ ನೋಡೋದಕ್ಕೆ ಬಂದಿರ್ತೀರಾ ಅಂತ. ಹೌದು, ಈಗ ಮಾನಿಟೈಸೇಷನ್ ರೂಲ್ ಚೇಂಜ್ ಆಗಿದೆ. ಮುಂಚೆ ಎಲ್ಲ 1000 ಸಬ್ಸ್ಕ್ರೈಬರ್ಸ್ ಹಾಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದ್ರೆ ನಮ್ಮ ಚಾನಲ್ ಮಾನಿಟೈಸ್ ಆಗ್ತಾ ಇತ್ತು. ಆದರೆ ಮೇನ್ ಕ್ರೈಟೀರಿಯಾ ಈಗಲೂ ಕೂಡ ಅದೇ ಇದೆ. ಅದಕ್ಕಿಂತ ಸ್ವಲ್ಪ ಪಾಲಿಸೀಸ್ನ ಯೂಟ್ಯೂಬ್ ಇವಾಗ ಹೆಚ್ಚಾಗಿ ಇಂಪ್ಲಿಮೆಂಟ್ ಮಾಡಿದೆ. ಏನದು ಪಾಲಿಸೀಸ್ ಅಂತ ಮುಂದೆ ನೋಡೋಣ. ಆದರೆ ಯೂಟ್ಯೂಬು ಈ ರೀತಿಯಾಗಿ ಯಾಕೆ ಮಾಡ್ತು ಅಂತ ಅಂದರೆ, AI ಚಾನಲ್ ಇರೋವಂಥವ್ರು ಎಷ್ಟೋ ಜನ ಪೂರ್ತಿಯಾಗಿ AI ಯೂಸ್ ಮಾಡ್ಕೊಂಡೇ ವಿಡಿಯೋ ಮಾಡ್ತಾಯಿದ್ರು. ಇದರಿಂದ ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ರು ಅವರಿಗೆ ತೊಂದರೆ ಆಗ್ತಿತ್ತು. ಆಗ ಆಗಬಾರ್ದು ಅಂತ ಹೇಳಿ ಯೂಟ್ಯೂಬ್ ಈ ರೀತಿಯಾದ ಡಿಸಿಷನ್ ತೊಗೊಂಡಿರೋವಂಥದ್ದು. ಮೊದಲಿಗೆ ಅದೆಲ್ಲ ಏನು ಪಾಲಿಸೀಸ್ ಅಂತ ನೋಡೋಣ. ಕೆಲವೊಂದು AI ಚಾನಲ್ಸ್ ಏನಿತ್ತು, ಆ ಚಾನಲ್ ಅವರು ಏನು ಮಾಡ್ತಿದ್ರು ಅಂತಂದರೆ, ಸ್ಕ್ರಿಪ್ಟ್ನೂ ಕೂಡ AI ಜನ್ರೇಟರಿಂದನೇ ತೊಗೊಳ್ತಾಯಿದ್ರು, ವಾಯ್ಸ್ ಓವರ್ ಕೂಡ AI ಜನ್ರೇಟರಿಂದನೇ ಕೊಡ್ತಾಯಿದ್ರು. ಕಂಪ್ಲೀಟ್ ವಿಡಿಯೋ ಏನಿತ್ತು ಆ ಪೂರ್ತಿ ವಿಡಿಯೋನ AI ರೆಡಿ ಮಾಡಿಕೊಂಡು ತಂದು ಯೂಟ್ಯೂಬಿಗೆ ಹಾಕ್ತಾಯಿದ್ರು. ಇದರಿಂದ ಒರಿಜಿನಲ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ರು ಅವರಿಗೆ ತೊಂದರೆ ಆಗ್ತಾಯಿತ್ತು. ವ್ಯೂಸ್ ಎಲ್ಲ ತುಂಬ ಜಾಸ್ತಿ ಅಂಥ ಚಾನಲ್ಗೆ ಬರ್ತಾಯಿತ್ತು. ಇದರಿಂದ ತುಂಬ ದುಡ್ಡು ಮಾಡ್ತಾಯಿದ್ರು. ಸೊ ಅಂಥ ಚಾನಲ್ಸು AI ಈ ರೀತಿಯಾಗಿ ಪೂರ್ತಿಯಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥ ಚಾನಲ್ಸ್ಗಳಿಗೆ ಈಗ ಮಾನಿಟೈಸೇಷನ್ ಆಗಲ್ಲ. ಆಗಿದ್ರೂ ಕೂಡ ಡಿಮಾನಿಟೈಸೇಷನ್ ಆಗುತ್ತೆ. ಮತ್ತು ನಾವು AI ಯೂಸ್ ಮಾಡ್ಕೊಳ್ಬೋದು ನಮ್ಮ ವೀಡಿಯೋದಲ್ಲಿ ಅಂದರೆ ಖಂಡಿತ ಯೂಸ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಸಮೀರ್ ಅವರು ಯೂಸ್ ಮಾಡ್ಕೊಂಡಿದ್ರು ಸೌಜನ್ಯ ಕೇಸಲ್ಲಿ, ಆ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು AI ವಿಡಿಯೋಸ್ನ ಯೂಸ್ ಮಾಡಿಕೊಂಡು ಅದಕ್ಕೆ ನಿಮ್ಮದೇ ಆದಂಥ ವಾಯ್ಸ್ ಓವರ್ ಕೊಟ್ಬಿಟ್ಟು ನೀವು ವೀಡಿಯೋಸ್ನ ಮಾಡ್ಬೋದು. ಮತ್ತು ಫೇಸ್ಲೆಸ್ ವೀಡಿಯೋಸ್ನೂ ಅಷ್ಟೇ. ಫೇಸ್ಲೆಸ್ ವೀಡಿಯೋಸ್ ಅಂತಂದರೆ ಕೆಲವೊಂದು ಮೋಟಿವೇಶ್ನಲ್ ವೀಡಿಯೋಸ್ ಏನಿದ್ವು ಅವರು ಒಂದು ಟೆಕ್ಸ್ಟ್ನ ಮಾತ್ರ ಹಾಕ್ಬಿಟ್ಟು ಅದಕ್ಕೆ ಮ್ಯೂಸಿಕ್ ಕೊಡ್ತಾಯಿದ್ರು. ಯಾವುದೇ ರೀತಿಯಾದಂತಹ ವಾಯ್ಸ್ ಓವರ್ ಕೊಡ್ತಾ ಇರಲಿಲ್ಲ. ಅದರಲ್ಲಿ ಅವ್ರದ್ದು ಎಫರ್ಟ್ ಏನೂ ಇರಲಿಲ್ಲ. ಸ್ವಲ್ಪ ಎಡಿಟಿಂಗ್ ಗೊತ್ತಿದ್ರೆ ಸಾಕಾಗಿರ್ತಿತ್ತು, ಅವರು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ರು. ಅಂಥ ಚಾನಲ್ ಕೂಡ ಇವಾಗ ಮಾನಿಟೈಸ್ ಆಗೋದಿಲ್ಲ. ಆಗಿದ್ರೂ ಕೂಡ ಡಿಮಾನಿಟೈಸ್ ಆಗುತ್ತೆ. ಮೇಯ್ನ್ ಏನಪ್ಪ ಅಂತಂದರೆ ನಾವು ತಿಳ್ಕೊಬೇಕಾಗಿರೋದು, ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅಂತಂದರೆ ಅದರಲ್ಲಿ ನಮ್ಮದೇ ಆದಂತಹ ಎಫರ್ಟ್ಸ್ ಇರಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಮಾನಿಟೈಸೇಷನ್ ಆಗೋದಿಲ್ಲ. ನೀವು ಫೇಸ್ ತೋರಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ವಾಯ್ಸ್ ಆದರೂ ನೀವು ಕೊಟ್ಟಿರಬೇಕಾಗುತ್ತೆ ವೀಡಿಯೋಗೆ. ಮತ್ತು ಕೆಲವೊಂದು ಪಾಲಿಸೀಸ್ ಅಂತ ಹೇಳಿದೆ. ಅದು ಏನು ಪಾಲಿಸೀಸ್ ಅಂತಂದರೆ, ರೀಯೂಸ್ಡ್ ಕಂಟೆಂಟ್ನ ನಾವು ಅಪ್ಲೋಡ್ ಮಾಡೋ ಹಾಗಿಲ್ಲ ಯೂಟ್ಯೂಬ್ಗೆ. ಏನದು ರೀಯೂಸ್ಡ್ ಕಂಟೆಂಟ್ ಅಂತಂದರೆ, ನೀವು ನಿಮ್ಮ ಚಾನಲಲ್ಲಿ ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ ಅಂದ್ಕೊಳ್ಳಿ. ಅದೇ ವಿಡಿಯೋದು ವ್ಯೂಸ್ ತುಂಬ ಚೆನ್ನಾಗಿ ಬಂದಿದೆ. ಆ ವಿಡಿಯೋನ ಸ್ವಲ್ಪ ಟೈಮ್ನ ರೆಡ್ಯೂಸ್ ಮಾಡಿಬಿಟ್ಟು ಇಲ್ಲ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ರೆ, ಆ ರೀತಿ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗೋದಿಲ್ಲ. ಇದು ರೀಯೂಸ್ಡ್ ಕಂಟೆಂಟು. ಹಾಗೆ ಕಾಪಿ ಪೇಸ್ಟ್ ಕಂಟೆಂಟ್ ಇದ್ದರೆ, ಅಂದರೆ ಗೂಗಲಿಂದ ಕಾಪಿ ಪೇಸ್ಟ್ ಮಾಡ್ಕೊಂಬಿಡೋದು, ಕಾಪಿ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಅದಕ್ಕೊಂದು ಮ್ಯೂಸಿಕ್ ಕೊಟ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋವಂಥದ್ದು. ಈ ರೀತಿಯಾದಂತಹ ಚಾನಲ್ ಕೂಡ ಇವಾಗ ಮಾನಿಟೈಸ್ ಆಗೋದಿಲ್ಲ. ಮೇಯ್ನ್ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ನಮ್ಮ ಎಫರ್ಟ್ಸು ಸ್ವಲ್ಪ ಆದರೂ ನಮ್ಮ ವೀಡಿಯೋದಲ್ಲಿ ಕಾಣಿಸ್ಬೇಕು ಯೂಟ್ಯೂಬ್ಗೆ. ಆಗ ನಮ್ಮ ಚಾನಲ್ಗೆ ಯಾವುದು ತೊಂದರೆ ಆಗೋದಿಲ್ಲ. ಲೆಸ್ ಎಫರ್ಟ್ ಇರೋ ಅಂಥ ಚಾನಲ್ಗಳು ಮಾನಿಟೈಸ್ ಆಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಂಡು ನೀವು ವೀಡಿಯೋನ ಮಾಡಬೇಕಾಗುತ್ತೆ. ರೀಯೂಸ್ ಕಂಟೆಂಟ್ ಮಾಡಬಾರ್ದು, ಕಾಪಿ ಪೇಸ್ಟ್ ಕಂಟೆಂಟ್ ಕೂಡ ಮಾಡಬಾರ್ದು. ಹಾಗೆ ಫೇಸ್ಲೆಸ್ ವೀಡಿಯೋ ಇದ್ದರೆ ನಿಮ್ಮ ವಾಯ್ಸ್ ಓವರ್ ಆದರೂ ಕೊಟ್ಟಿರಬೇಕಾಗುತ್ತೆ. AI ಆದರೂ ಅಷ್ಟೇ, ನಿಮ್ಮ ವಾಯ್ಸ್ ಓವರ್ ಇದ್ದರೆ ನಿಮ್ಮ ಚಾನಲ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಇಷ್ಟೇ ಮಾನಿಟೈಸೇಷನ್ ರೂಲು. ಇಷ್ಟನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ವೀಡಿಯೋ ಮಾಡಿದ್ದೀರಾ ಅಂತಂದರೆ ನಿಮ್ಮ ಚಾನಲ್ ಖಂಡಿತ ಮಾನಿಟೈಸ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.